ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಚಳಿಗಾಲದಲ್ಲಿ ತುಂಬ ಫೇಮಸ್ ಆದಂತಹ ಹಸಿ ಬಟಾಣಿ ಕಚೋರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಳಿಗಾಲದಲ್ಲಿ ಹಸಿ ಬಟಾಣಿ ತುಂಬ ಸಿಕ್ಕುತ್ತೆ. ಇದನ್ನು ನಾವು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಇಟ್ಕೋಬೋದು. ತುಂಬ ರುಚಿಯಾಗುತ್ತೆ. ಟೀ ಜೊತೆಗೆ ಈ ಕಚೋರಿ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ನೀವು ರುಬ್ಕೋಬೇಕು ಅಥವಾ ನಾನಿಲ್ಲಿ ಹ್ಯಾಂಡ್ ಬ್ಲೆಂಡರ್ನ ಉಪಯೋಗ ಮಾಡಿದ್ದೀನಿ. ಅದರಿಂದ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದರ ಜೊತೆಗೆ ಹಸಿಮೆಣಸು ಮತ್ತು ಶುಂಠಿಯನ್ನು ಹಾಕಿ ರುಬ್ಕೋಬೇಕು. ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ನೀವು ತರ್ತರಿಯಾಗಿ ರುಬ್ಬಬೇಕು. ತುಂಬ ಪೇಸ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಾಯಿಗೆ ಸಿಕ್ಕೋ ಹಂಗಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಈ ಕಚೋರಿ ರೆಸಿಪಿಗಳು ಉತ್ತರ ಭಾರತದಲ್ಲಿ ತುಂಬ ಫೇಮಸ್ಸು. ಈಗ ಎಲ್ಲ ಕಡೆಯಲ್ಲೂ ಇದು ಅವೈಲೇಬಲ್ ಇದೆ. ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಟೀ ಜೊತೆಗೆಲ್ಲ ತುಂಬ ಇಷ್ಟಪಟ್ಟು ಜನಗಳು ತಿಂತಾರೆ. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಎಣ್ಣೆಯನ್ನು ಬಿಸಿ ಮಾಡಿ ಸ್ವಲ್ಪ ಸೋಂಪು ಮತ್ತು ಜೀರಿಗೆಯನ್ನು ಹಾಕಬೇಕು. ಹಾಗೆ ಅರಿಶಿಣವನ್ನು ಹಾಕಿ ಈಗ ತರ್ತರಿಯಾಗಿ ರುಬ್ಬಿದಂತಹ ಹಸಿ ಬಟಾಣಿ ಮಿಶ್ರಣವನ್ನು ಸೇರಿಸಬೇಕು. ಸ್ವಲ್ಪ ಇಂಗನ್ನು ಹಾಕಿ ಹಸಿ ಬಟಾಣಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರಿಬೇಕು. ಅಂದರೆ ನಾವು ಇದನ್ನು ಸ್ಟಫ್ ಮಾಡಬೇಕಾಗತ್ತೆ. ಆವಾಗ ನೀಟಾಗಿ ಸ್ಟಫ್ ಮಾಡೋದಕ್ಕೆ ಬರಬೇಕು. ಇಲ್ಲಿ ನೀವು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಬೇಕಿದ್ದರೆ ಸೇರಿಸ್ಕೋಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ನಾನು ಇದು ಯಾವುದನ್ನು ಹಾಕಿಲ್ಲ. ನಂತರ ಇದಕ್ಕೆ ಗರಂ ಮಸಾಲ ಪುಡಿ, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ನೀವು ಇಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಹಾಕೋಬೋದು. ಯಾಕೆಂದರೆ ನಾನು ಹಸಿಮೆಣಸನ್ನು ರುಬ್ಬೋವಾಗಲೇ ಹಾಕಿದ್ದೀನಿ. ಅದಕ್ಕೋಸ್ಕರ ಮತ್ತೆ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿಲ್ಲ. ಹಾಗೆ ಚಾಟ್ ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಸ್ವಲ್ಪ ಹಾಕಿದರೆ ಚಟ್ಪಟ ಫ್ಲೇವರನ್ನು ಕೊಡುತ್ತೆ. ನಂತರ 1-2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅಂದರೆ ಕಡಲೆ ಹಿಟ್ಟಿನ ವಾಸನೆ ಹೋಗಬೇಕು. ಅಷ್ಟು ಇದನ್ನು ನೀವು ಹುರಿದ್ಕೋಬೋದು. ನೀವು ಕಡಲೆ ಹಿಟ್ಟಿನ ಬದಲಾಗಿ 1 ಬೇಯಿಸಿದ ಆಲೂಗಡ್ಡೆಯನ್ನು ಹಿಸುಕಿ ಕೂಡ ಇಲ್ಲಿ ಹಾಕೋಬೋದು. ಆದರೆ ನಾನು ಆಲೂಗಡ್ಡೆಯ ಬದಲಾಗಿ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿದ್ದೀನಿ. ನಂತರ ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಬೇಕು. ಇಲ್ಲಿ ಕಣಕಕ್ಕೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಅಜುವಾಯನ್ ಓಂ ಕಾಳನ್ನು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆಯನ್ನು ಬಿಸಿ ಮಾಡಿ ಕೂಡ ಹಾಕೋಬೋದು ಅಥವಾ ತುಪ್ಪವನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಬೆಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ಬೋದು. ಆದರೆ ಎಣ್ಣೆ ಹಾಕೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಎಷ್ಟು ಗಟ್ಟಿಯಾಗಿ ಸಾಧ್ಯವೋ ಅಷ್ಟು ಗಟ್ಟಿಯಾದ ಹಿಟ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು ಹಿಟ್ಟು. ಆದರೆ ಚಪಾತಿ ಹಿಟ್ಟಿನಷ್ಟು ಮೆತ್ತಗಲ್ಲ, ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಚೆನ್ನಾಗಿ ನಾದಬೇಕು. ನಂತರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣ ಉಂಡೆ ಹಿಟ್ಟನ್ನು ತಗೊಂಡು ಅದನ್ನು ಕೈಯಲ್ಲೇ ನೀವು ಶೇಪನ್ನು ಕೊಟ್ಕೋಬೋದು. ಮಧ್ಯದಲ್ಲಿ ನಾವು ತಯಾರಿಸಿದ ಮಿಶ್ರಣವನ್ನು ತುಂಬಿ ಮುಚ್ಚಿ ಮತ್ತೆ ಅದನ್ನು ಕೈಯಲ್ಲಿಯೇ ವಡೆ ಆಕಾರಕ್ಕೆ ಪ್ರೆಸ್ ಮಾಡಬೇಕು. ನೀವು ರೋಲಿಂಗ್ ಪಿನ್ನಲ್ಲಿ ಅಂದರೆ ಚಪಾತಿ ಮಾಡುವ ಮಣೆಯ ಮೇಲೆ ಬೇಕಿದ್ದರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಮಾಡಿದ್ದೀನಿ. ಈ ರೀತಿಯಲ್ಲಿ ಸ್ಟಫಿಂಗ್ನ ಚೆನ್ನಾಗಿ ತುಂಬಿಸಿ ಮತ್ತೆ ಇದನ್ನು ರೌಂಡಾಗಿ ಮಾಡಿ ಅಂಗೈಯಲ್ಲಿ ವಡೆ ಆಕಾರಕ್ಕೆ ಪ್ರೆಸ್ ಮಾಡಬೇಕು.
ನಂತರ ಮಾಡಿರುವ ಕಚೋರಿಗಳನ್ನು ಕಾದ ಎಣ್ಣೆಯಲ್ಲಿ, ಅದು ಕೂಡ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಷ್ಟು ಸಣ್ಣ ಉರಿಯಲ್ಲಿ ನೀವು ಇದನ್ನು ಹುರಿತೀರೋ ಅಷ್ಟು ಗರ್ಗರಿಯಾಗಿ ಕಚೋರಿ ಬರುತ್ತೆ. ಗರ್ಗರಿಯಾಗಿ ಕಚೋರಿಯನ್ನು ಮಾಡಿದ್ರೆ ಅದನ್ನು 1-2 ದಿನಗಳವರೆಗೆ ಇಟ್ಕೊಂಡು ತಿನ್ಬೋದು. ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಇದನ್ನು ಕರೆದರೆ ಆಯಿತು. ರುಚಿಯಾಗಿರುವಂತಹ ಚಟ್ಪಟ ಖಾರ ಇರುವಂತಹ ಮಟರ್ ಕಚೋರಿ ರೆಡಿಯಾಗುತ್ತೆ. ಹಸಿ ಬಟಾಣಿ ಕಚೋರಿ ರೆಡಿ. ಇದನ್ನು ಟೀ ಜೊತೆಗೆ ನೀವು ಆರಾಮಾಗಿ ತಿನ್ಬೋದು. ಹಾಗೆ ಇದನ್ನು ಚಾಟ್ಸ್ ಕೂಡ ಮಾಡ್ಕೋಬೋದು. ಸಾಮಾನ್ಯವಾಗಿ ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಅಥವಾ ಹುಣಸೆ ಹಣ್ಣಿನ ಕೆಂಪು ಚಟ್ನಿಯ ಜೊತೆಗೂ ಇದನ್ನು ನೀವು ಸರ್ವ್ ಮಾಡ್ಕೋಬೋದು. ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.